ओम शांति। शिव बाबा ತಿಳಿಸ್ತಾರೆ, मीठे बच्चे तुम जब किसी को भी समझाते हो या भाषण करते हो तो बाबा बाबा कहकर समझाओ। ಶಿವ ತಂದೆ ತಿಳಿಸ್ತಾರೆ, ಮಧುರ ಮಕ್ಕಳೇ, ನೀವು ಯಾರಿಗಾದರೂ ತಿಳಿಸ್ಕೊಡ್ತೀರಿ ಅಂತಂದರೆ ಅಥವಾ ಭಾಷಣ ಮಾಡ್ತೀರಿ ಅಂತಂದರೆ ತಂದೆ ತಿಳಿಸ್ತಾ ಇದ್ದಾರೆ ಅಂತ ನೀವು ತಿಳಿಸಿ। ಬಾಬಾ ಕಿ ಮಹಿಮಾ ಕರೋ ತಬ್ ತೀರ್ ಲಗೇಗ। ಬಾಬಾ ಅವ್ರ ಮಹಿಮೆ ನೀವು ಮಾಡ್ತಾ ಇದ್ರೆ ಎಲ್ಲರಿಗೂ ಜ್ಞಾನದ ಬಾಣ ನಾಟುತ್ತೆ। प्रश्न, बाबा भारतवासी बच्चों से विशेष कौन से प्रश्न पूछते हैं? ತಂದೆ ಭಾರತವಾಸಿ ಮಕ್ಕಳ ಹತ್ರ ವಿಶೇಷವಾಗಿ ಯಾವ ಪ್ರಶ್ನೆನ ಕೇಳ್ತಾ ಇದ್ದಾರೆ? उत्तर ಇದೆ, तुम भारतवासी बच्चे जो इतने साहूकार थे, सर्वगुण संपन्न 16 कला संपूर्ण देवता धर्म के थे, तुम पवित्र थे। ಬಾಬಾ ಹೇಳ್ತಾರೆ, ನೀವು ಭಾರತವಾಸಿಗಳು ಮಕ್ಕಳು ಇಷ್ಟೊಂದು ಸಾಹುಕಾರರಾಗಿದ್ರಿ, ಸತ್ಯುಗದಲ್ಲಿ ಸಂಪನ್ನ ಆಗಿದ್ರಿ, 16 ಕಲಾ ಸಂಪೂರ್ಣರು ಆಗಿದ್ರಿ, ದೇವತಾ ಧರ್ಮದವರಾಗಿದ್ರಿ, ನೀವೇ ಪವಿತ್ರ ಆತ್ಮಗಳಾಗಿದ್ರಿ ಅಂತ ಬಾಬಾ ತಿಳಿಸ್ತಾರೆ। काम कटारी नहीं चलाते थे, बहुत धनवान थे, फिर तुमने इतना देवाला कैसा निकाला है? कारण का पता है बच्चे, तुम गुलाम कैसे बन गए हो? इतना सब धन दौलत कहाँ गवा दिया है? ನೀವು ಸರ್ವಗುಣ ಸಂಪನ್ನರಾಗಿದ್ದವರು, ಈ ವಿಕಾರಗಳಲ್ಲಿ ಹೋಗ್ತಾ ಇರಲಿಲ್ಲ, ನೀವು ತುಂಬ ಸಾಹುಕಾರರಾಗಿದ್ರಿ, ನೀವು ಇಷ್ಟೊಂದು ದಿವಾಳಿ ಹೆಂಗಾಗ್ಬಿಟ್ರಿ? ಇದಕ್ಕೆ ಕಾರಣ ಗೊತ್ತಿದೆಯಾ? ಬಾಬಾ ಕೇಳ್ತಾರೆ, ಮಕ್ಕಳೇ, ನೀವು ಗುಲಾಮ್ರು ಹೆಂಗಾದ್ರಿ? ಇಷ್ಟೊಂದು ನಿಮ್ಮ ಹತ್ರ ಧನ ಸಂಪತ್ತು ಎಲ್ಲ ಇತ್ತು, ಅದನ್ನು ಎಲ್ಲಿ ಕಳೆದು ಹಾಕ್ಬಿಟ್ರಿ ಅಂತ ಬಾಬಾ ಅವರು ಕೇಳ್ತಾರೆ। ಖ್ಯಾಲ್ ಕರೋ ತುಮ್ ಪಾವನ್ ಸೆ ಪತಿತ್ ಕೇಸೆ ಬನ್ ಗಯೆ? ಯೋಚನೆ ಮಾಡಿ, ನೀವು ಪಾವನರಿಂದ ಪತಿತರು ಹೇಗಾದ್ರಿ? तुम बच्चे भी ऐसे ऐसी बातें बाबा बाबा के दूसरों को भी समझाओ। ನೀವು ಮಕ್ಕಳು ಕೂಡ ಈ ರೀತಿ ಮಾತುಗಳನ್ನು ಬಾಬಾ ಬಾಬಾ ಅಂತ ಹೇಳಿ ಬೇರೆಯವ್ರಿಗೂ ಕೂಡ ಏನು ಮಾಡಿ ತಿಳಿಸ್ಕೊಡಿ। ಸಹಜ ಸಮಜ್ ಜಾಯಂಗೆ, ಆಗ ನಿಮ್ಗೆ ಈಸಿಯಾಗಿ ಅರ್ಥ ಆಗೋಗುತ್ತೆ। ಓಂ ಶಾಂತಿ। ಓಂ ಶಾಂತಿ कहने से भी बाबा जरूर याद आना चाहिए। ಓಂ ಶಾಂತಿ ಅಂತ ಹೇಳಿದಾಗ ನಿಮಗೆ ತಂದೆ ನೆನಪಿಗೆ ಅವಶ್ಯಕವಾಗಿ ಬರಬೇಕು। ಬಾಬಾ ಕಾ ಪಹಲಾ कहना है ಮನ್ಮನಾ ಭವ। ಶಿವಬಾಬಾ ಮೊಟ್ಟ ಮೊದಲು ಹೇಳೋದೇನಪ್ಪ ಅಂದರೆ ಮನ್ಮನಾ ಭವ। ಜರೂರ್ ಆಗೆ ಭಿ ಕಹಾ ಹೈ, ತಬ್ ತೋ ಅಭಿ ಭಿ कहते हैं ना। ಮೊದಲು ಕೂಡ ಹೇಳಿದ್ರು, ಈಗಲೂ ಕೂಡ ಹೇಳ್ತಾ ಇದ್ದಾರೆ। तुम बच्चे बाबा को जानते हो, जब कहा सभा में भाषण करने जाते हो, या लोग तो बाबा को जानते नहीं। ಈಗ ನೀವು ಹೊರಗಡೆ ಎಲ್ಲಾದರೂ ಸಭೆಗಳಲ್ಲಿ ಭಾಷಣ ಮಾಡಲಿಕ್ಕೆ ಹೋಗ್ತೀರಾ ಅಥವಾ ಇನ್ನೆಲ್ಲಾದರೂ ಕ್ಲಾಸ್ ಮಾಡ್ತೀರಾ ಅಂತಂದರೆ ಜನಕ್ಕೆ ಬಾಬಾ ಅವ್ರ ಪರಿಚಯ ಇಲ್ಲ, ಅದರಿಂದ ಅವ್ರಿಗೆ ಈ ರೀತಿ ಹೇಳಬೇಕಾಗಿದೆ। ಇವೆಲ್ಲ ವಾಕ್ಯಗಳನ್ನು ಶಿವ ತಂದೆನೇ ತಿಳಿಸ್ತಾ ಇದ್ದಾರೆ, ಇದು ನಮಗೂ ಗೊತ್ತಿರಲಿಲ್ಲ ಅಂತ ನೀವು ತಿಳಿಸಿ। वही कहना चाहिए, वही पतित पावन है, जरूर पावन बनाने के लिए यहाँ आकर समझाते। ಅವರೇ ಪತಿತ ಪಾವನ ಆಗಿದ್ದಾರೆ, ಪಾವನರನ್ನಾಗಿ ಮಾಡಲಿಕ್ಕೆ ಇಲ್ಲಿ ಬಂದು ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ ಅನ್ನೋದನ್ನು ನೀವು ಹೇಳಬೇಕು। ಹೇ ಬಚ್ಚೆ, तुम स्वर्ग का मालिक बनाया था, तुम आदि सनातन देवी देवता धर्म वाले विश्व के मालिक थे। ನಿಮಗೆ ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಿದ್ದೆ, ನೀವು ಆದಿ ಸನಾತನ ದೇವಿ ದೇವತಾ ಧರ್ಮದವರೇ ಆಗಿದ್ರಿ, ವಿಶ್ವದ ಮಾಲೀಕರು ಆಗಿದ್ರಿ। ವೈಸೆ ತುಮಕೋ ಬಿ ಬೋಲ್ನಾ ಚೈನ, ಹಾಗೆ ನಿಮಗೆ ಹೇಳಬೇಕು ಕಿ ಬಾಬಾ ಕಹ ಸಕ್ತೆ ಹೈ, ಬಾಬಾ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ನೀವು ಹೇಳಬೇಕು। ಐಸಾ ಕೊಯ್ ಕೆ ಭಾಷಣ ಕಾ ಸಮಾಚಾರ ಆಯಾ ನಹಿ, ಈ ರೀತಿ ನಾನು ಹೇಳಿದೆ ಬಾಬಾ ನೀವು ತಿಳಿಸಿರೋ ವಿಚಾರದ ಆಧಾರದ ಮೇಲೆ ಅಂತ ಭಾಷಣ ಮಾಡಿದೆ ಅಂತ ಯಾರೂ ಸಮಾಚಾರ ಇನ್ನೂ ಕಳಿಸಿಲ್ಲ। शिव बाबा कहते, मुझे ऊंचे ते ऊंचा मानते हो, पतित पावन भी मानते हो, मैं आता भी हूँ भारत में और राजयोग सिखलाने आता हूँ। ತಂದೆ ಹೇಳ್ತಾರೆ, ನೀವು ನನ್ನನ್ನು ಶ್ರೇಷ್ಠಾತಿ ಶ್ರೇಷ್ಠ ಅಂತ ಒಪ್ಕೊಳ್ತೀರಾ, ಪತಿತ ಪಾವನ ಅಂತಲೂ ಒಪ್ಕೊಳ್ತೀರಾ, ನಾನು ಬರ್ತೀನಿ ಭಾರತ ದೇಶದಲ್ಲಿ ರಾಜಯೋಗವನ್ನು ಕಲಿಸ್ಲಿಕ್ಕೆ ಬರ್ತೀನಿ, ನನ್ನನ್ನೇ ನೀವು ನೆನಪು ಮಾಡಿ। मुझे ऊंच बाबा को याद करो, क्योंकि वह बाबा देने वाला दाता है।
ನೀವು ನನ್ನನ್ನೇ ತಂದೆಯನ್ನ ನೆನೀರಿ, ಯಾಕೆ ಅಂತಂದ್ರೆ ತಂದೆ ಕೊಡ್ತಕ್ಕಂಥ ದಾತ ಆಗಿದ್ದಾರೆ. ಬರೋಬರ್ ಭಾರತ್ ಮೇ ತುಮ್ ವಿಶ್ವಕ್ಕೆ ಮಾಲಿಕ್ ತೇನಾ, ವಾಸ್ತವದಲ್ಲಿ ನೀವು ಕೂಡ ವಿಶ್ವಕ್ಕೆ ಮಾಲೀಕರಾಗಿದ್ರಲ್ಲ. दूसरा कोई धर्म नहीं था बाबा, हम बच्चों को समझाते हैं, हम फिर आपको समझाते हैं. ತಂದೆ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ, ನಾವು ಮತ್ತೆ ನಿಮಗೆ ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸ್ತಾ ಇದ್ದೀವಿ. ಬಾಬಾ ಕೇತೆ ಹೇ ತುಮ್ ಭಾರತವಾಸಿ ಕಿತ್ನೆ ಸಾವುಕಾರ್ತೆ. ಬಾಬಾ ಹೇಳ್ತಾರೆ, ನೀವು ಎಷ್ಟೊಂದು ಭಾರತವಾಸಿಗಳು ಸಿರಿವಂತರಾಗಿದ್ರಿ, ಸರ್ವಗುಣ ಸಂಪನ್ನ, ಸೋಲ ಕಲಾ ಸಂಪೂರ್ಣ ದೇವತಾ ಧರ್ಮತ. ನೀವು ಸರ್ವಗುಣ ಸಂಪನ್ನರಾಗಿದ್ರಿ, 16 ಕಲಾ ಸಂಪೂರ್ಣರಾಗಿದ್ರಿ, ದೇವತಾ ಧರ್ಮದವರಾಗಿದ್ರಿ. ತುಮ್ ಪವಿತ್ರತೆ, ನೀವು ಪವಿತ್ರ ಆತ್ಮಗಳು ಆಗಿದ್ರಿ. ಕಾಮ್ ಕಟಾರಿ ನಹಿ ಚಲಾತೈತೆ, ಬಹುತ್ ಧನ್ವಂತ, ವಿಕಾರಗಳಲ್ಲಿ ಹೋಗ್ತಾನೆ ಇರಲಿಲ್ಲ, ಧನವಂತರು ಆಗಿದ್ರಿ, ಸಾಹುಕಾರರಾಗಿದ್ರಿ. ಫಿರ್ ಬಾಬಾ ಕೈತೆ ತುಮ್ನೆ ಇತನಾ ಧನ್ ಸಂಪತ್ತಿ ದಿವಾಲ ಕೇಸೆ ನಿಕ್ಲ. ನಿಮ್ಮ ಹತ್ರ ಇಷ್ಟೊಂದು ಸಾಹುಕಾರರಾಗಿದ್ದವರು ನೀವು ಹೆಂಗೆ ಈ ಥರ ಬಡವರಾಗ್ಬಿಟ್ರಿ, ದಿವಾಳಿ ಆಗ್ಬಿಟ್ರಿ? ಕಾರಣಕ್ಕೆ ಪತಾ ಹೇ, रीजन ಗೊತ್ತಿದೆಯಾ? तुम विश्व के मालिक थे, अभी तुम विश्व के गुलाम क्यों बन गए हो? ನೀವು ವಿಶ್ವಕ್ಕೆ ಮಾಲೀಕರಾಗಿದ್ದವರು ಈಗ ಯಾಕೆ ಈ ಒಂದು ವಿಶ್ವದಲ್ಲಿ ಗುಲಾಮರಾಗ್ಬಿಟ್ಟಿದ್ದೀರಿ? ಸಬಿ ಜೋ ಖರ್ಚ್ ಲೇತೆ ಇರತ್ತೆ, ಎಲ್ಲರ ಹತ್ರ ಹೋಗ್ಬಿಟ್ಟು ಸಾಲ ತಗೊಳ್ಳೋದೆ ಮಾಡ್ತಾ ಇರ್ತೀರ. ಇತ್ನಾ ಪೈಸಾ ಕಹಾ ಗಯಾ, ಇಷ್ಟೊಂದು ಸಂಪತ್ತು ಎಲ್ಲಿಗೆ ಹೋಯಿತು? ವೈಸೆ ಬಾಬಾ ಭಾಷಣ ಕರ್ ರಹೆ ಹೇ, वैसे तुम भी भाषण करो तो बहुतों का कल्याण आकर्षण होगा. ಹೀಗೆ ಬಾಬಾ ಅವರು ಮುರಳಿ ನುಡಿಸೋದು, ಭಾಷಣ ಮಾಡ್ತಾ ಇದ್ದಾರೆ. ಅದೇ ಥರ ನೀವು ಕೂಡ ಭಾಷಣ ಮಾಡಿದ್ದೇ ಆದರೆ ಅನೇಕರ ಕಲ್ಯಾಣ ಆಗತ್ತೆ. ತುಮ್ ಲೋಗ್ ಬಾಬಾ ಕೋ ಯಾದ್ ನಹಿ ಕರ್ತೆ ಹೋ, ಕಿಸ್ಕೋ ತೀರ್ ಲಗತಾ ನಹಿ. ನೀವು ಸರಿಯಾಗಿ ಬಾಬಾ ನೆನಪು ಮಾಡೋದಿಲ್ಲ, ಅದಕ್ಕೆ ನಿಮ್ಮದು ಜ್ಞಾನದ ಬಾಣ ನಾಟೋದಿಲ್ಲ. ವ ತಾಕತ್ ನಹಿ ನಿಕ್ಲಿ, ಆ ತಾಕತ್ ಇನ್ನೂ ಬಂದಿಲ್ಲ. नहीं तो तुम्हारा ही एक भाषण से ऐसा सुने जो कमाल हो जाए. ನೀವು ಒಂದು ಭಾಷಣ ಈ ರೀತಿ ಮಾಡಿದ್ರೆ ಕಮಾಲ್ ಆಗ್ಬೋದು ಅಂತ ಶಿವ ಬಾಬಾ समझाते हैं. भगवान को तो एक ही है जो दुख करता सुख करता है. ಶಿವ ತಂದೆ ತಿಳಿಸ್ತಾರೆ, ಭಗವಂತ ಒಬ್ಬರೇ ಇದ್ದಾರೆ, ದುಃಖ ದೂರ ಮಾಡೋರು, ಸುಖ ಕೊಡುವಂಥವ್ರು. ನೈ ದುನಿಯಾ ಸ್ಥಾಪನ್ ಕರ್ನೆ ವಾಲಾ, ಸ ಪ್ರಪಂಚವನ್ನು ಸ್ಥಾಪನೆ ಮಾಡೋರು. ಇಸಿ ಭಾರತ್ ಪರ್ ಸ್ವರ್ಗತಾ ಹೀರೆ ಜವಹರತೋಂ ಕೆ ಮೆಹಲ್ ಥೆ, ವಜ್ರಬೈಡೂರಿದ ಮಹಲೆಗಳೇ ಇದ್ವು, ಸ್ವರ್ಗ ಇತ್ತು ಇದೇ ದೇಶದಲ್ಲಿ. ಏಕ ಹಿ ರಾಜ್ಯ ಥಾ, ಒಂದೇ ಒಂದು ರಾಜ್ಯ ಇತ್ತು. ಸಬ್ ಕ್ಷೀರ್ಖಂಡ್ ಮೇತೆ, ಎಲ್ಲರೂ ಕೂಡ ಬಹಳಷ್ಟು ಖಂಡ ಅಂದರೆ ಎಲ್ರಿಗೂ ಪರಸ್ಪರ ಒಬ್ರಿಗೂ ಪ್ರೀತಿಯಿಂದ ಇದ್ರು. ऐसे बाबा की महिमा अपरंपार है, भारत का भी महिमा अपरंपार. ಹೇಗೆ ಬಾಬಾ ಅವರ ಮಹಿಮೆ ಅಪರಂಪಾರ ಇದೆ, ಅದೇ ತರ ಭಾರತ ದೇಶದವ್ರದ್ದು ಕೂಡ ಮಹಿಮೆ ಅಪರಂಪಾರ ಇದೆ. ಭಾರತ್ ಕಿ ಮಹಿಮಾ ಸುನ್ಕರ್ ಖುಷ್ ಹೋಂಗೆ, ಭಾರತ ದೇಶದ ಮಹಿಮೆಯನ್ನ ಕೇಳಿಬಿಟ್ಟು ಖುಷಿ ಆಗ್ತಾರೆ. ಬಾಬಾ ಬಚ್ಚೋನ್ ಸೆ ಪೂಛ್ತೆ ಇತ್ನಾ ಧನ್ ದೌಲತ್ ಕಹಾ ಗವಾ ದಿಯಾ, ಇಷ್ಟೊಂದು ಸಂಪತ್ತು ಇತ್ತು ನಿಮ್ಮ ಹತ್ರ, ಅದನ್ನೆಲ್ಲ ಎಲ್ಲಿ ಕಳೆದು ಬಿಟ್ರಿ? ಭಕ್ತಿ ಮಾರ್ಗ ಮೇ ತುಮ್ ಕಿತ್ನಾ ಖರ್ಚ್ ಕರ್ತೆ ಆಯೆ ಹೋ, ಭಕ್ತಿ ಮಾರ್ಗದಲ್ಲಿ ತುಂಬಾ ನೀವು ಏನ್ ಮಾಡ್ತಾ ಬಂದ್ರಿ? ಖರ್ಚು ಮಾಡಾಕ್ತಾ ಬಂದ್ರಿ. कितना मंदिर बनाते हो, बाबा कहते हैं कयाल करो तुम पावन से पतित कैसे बने हो. ಎಷ್ಟೊಂದು ನೀವು ಮಂದಿರಗಳನ್ನ ಮಾಡಿದ್ದೀರಿ. ಈ ಖರ್ಚು ಮಾಡೋದ್ರಲ್ಲಿ ಭಕ್ತಿ ಮಾರ್ಗದಲ್ಲಿ ನೀವು ಏನ್ ಮಾಡಿದ್ರಿ? ಬಾಬಾ ಕೇತೆ ಹೇಳ್ತಾರೆ, ಬಾಬಾ ನೀವು ಯೋಚನೆ ಮಾಡಿ, ನಾವು ಪಾವನರಿಂದ ಪತಿತರು ಹೆಂಗಾಗ್ಬಿಟ್ರಿ ಅನ್ನೋದನ್ನ ವಿಚಾರ ಮಾಡಿ. कहते भी हो ना बाबा दुख से आपका स्मरण करते हैं, सुख में नहीं करते हैं. ನೀವು ಹೇಳ್ತೀರಲ್ಲ, ಬಾಬಾ ನಾವು ನಿಮ್ಮನ್ನ ದುಃಖದಲ್ಲಿದ್ದಾಗ ಮಾತ್ರ ನೆನಿತೀವಿ, ಸುಖದಲ್ಲಿದ್ದಾಗ ಮರೆತು ಹೋಗ್ತೀವಿ. ಪರಂತು ದುಃಖ ತುಮಕೋ ಕಿಸ್ನೆ ಬನಾಯ, ನಿಮ್ಮನ್ನ ದುಃಖಿಯನ್ನಾಗಿ ಮಾಡಿದ್ಯಾರು? ಗಡಿ ಗಡಿ ಬಾಬಾ ಕಾ ನಾಮ್ ನಹಿ ನಾಮ್ ಲೇತೆ ರಹೋ, ಕ್ಷಣ ಕ್ಷಣಕ್ಕೂ ಬಾಬನ ಹೆಸರನ್ನು ತಗೊಳ್ತಾ ಇರಿ. तुम बाबा के संदेश देते हो, बाबा कहते हैं हमने तो स्वर्ग शिवालय स्थापन किया. ನೀವು ತಂದೆ ಸಂದೇಶನ ಎಲ್ರಿಗೂ ಕೊಡ್ತಾ ಇದ್ದೀರಾ. ತಂದೆ ಹೇಳ್ತಾರೆ, ನಾನೇ ನಿಮಗೆ ಸ್ವರ್ಗ ಶಿವಾಲಯವನ್ನ ಸ್ಥಾಪನೆ ಮಾಡಿದ್ದೆ. ಸ್ವರ್ಗ ಮೇ ಇನ್ನ ಲಕ್ಷ್ಮೀನಾರಾಯಣ ಕಾ ರಾಜ್ಯತಾನ, ಸ್ವರ್ಗದಲ್ಲಿ ಈ ದೇವಾಂದೇವತೆಗಳದು ಲಕ್ಷ್ಮೀನಾರಾಯಣ ರಾಜ್ಯ ಇತ್ತಲ್ಲ. ತುಮ್ ವಹಾ ಭಿ ಭೂಲ್ ಗಯೆ ಹೋ, ಆ ವಿಚಾರಗಳನ್ನು ನೀವು ಮರ್ತು ಬಿಟ್ಟಿದ್ದೀರಿ. तुमको तो यह पता नहीं राधे कृष्ण की स्वयंवर के बाद लक्ष्मी नारायण ಬಂತು. ಇದು ಕೂಡ ನಿಮಗೆ ಗೊತ್ತೇ ಇಲ್ಲ, ರಾಧಾಕೃಷ್ಣರ ಸ್ವಯಂವರದ ನಂತರ ಲಕ್ಷ್ಮೀನಾರಾಯಣರು ಆಗ್ತಾರೆ.
कृष्ण जो विश्व का मालिक था उनको कलंक बैठ लगाते हो. ಕೃಷ್ಣ ಏನು ಸ್ವರ್ಗಕ್ಕೆ ವಿಶ್ವಕ್ಕೆ ಮಾಲೀಕರಾಗಿದ್ರು, ಅವ್ರಿಗೆ ನೀವು ಕೂತ್ಕೊಂಡು ಕಳಂಕವನ್ನು ಏನು ಮಾಡ್ತಿದ್ದೀರಾ, ಹಚ್ತಾ ಇದ್ದೀರಾ. ಮೇರೆ ಕೋ ಬಿ ಕಲಂಕ ಲಗಾತೆ ಹೋ. ಕೃಷ್ಣನಿಗೂ ಅದು ಇದು ಹೇಳಿಬಿಟ್ಟು ನಿಂದನೆ ಮಾಡಿದ್ರಿ, ನನಗೂ ನಿಂದನೆ ಮಾಡಿಬಿಟ್ಟಿದ್ದೀರಿ. ಕಲ್ಲು ಮಣ್ಣು ಎಲ್ಲ ಕಡೆಯಲ್ಲಿ ಕಣ್ಕಣದಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಅಪಮಾನ ಮಾಡಿದ್ದೀರಿ. ಬಾಬಾ ಕೇತೆ ತುಮ್ ಕಿತ್ತನಿ ಪತಿತ್ ಬಂದ್ ಗಯ ಹೋ. ಈ ರೀತಿ ಹೇಳ್ತಾ ನೀವು ಎಷ್ಟು ಪತಿತರಾಗ್ಬಿಟ್ರಿ. ಬಾಬಾ ಕೇತೆ ಹೇ ಸರ್ವ ಕಾ ಸದ್ಗತಿ ದಾತಾ ಪತಿತ್ ಪಾವನ್ ಮೈ ಹೂಂ. ಶಿವ ತಂದೆ ಹೇಳ್ತಾರೆ, ಎಲ್ಲರಿಗೂ ಸದ್ಗತಿ ಕೊಡೋವಂಥವನು, ಪತಿತರನ್ನ ಪಾವನ ಮಾಡೋನು ನಾನೇ ಆಗಿದ್ದೀನಿ. ತುಮ್ ಫಿರ್ ಪತಿತ್ ಪಾವನಿ ಗಂಗಾ ಕಹ ದೇತೆ ಹೋ. ಮತ್ತೆ ನೀವು ಪತಿತ ಪಾವನಿ ಗಂಗೆ ಅಂತ ಹೇಳ್ಬಿಡ್ತೀರಾ. ಮೇರೆ ಸೆ ಯೋಗ ನಾ ಲಗಾನೆ ಸೆ ತುಮ್ ಅವ್ರಿ ಪತಿತ್ ಬಂದ್ ಪಡ್ತೆ ಹೋ. ನನ್ನ ಜೊತೆಯಲ್ಲಿ ನೀವು ನೆನಪು ಮಾಡೋದಿರಾ ಇಲ್ಲದೆ ಇರೋದ್ರಿಂದ, ನೆನಪು ಮರ್ತಿರೋದ್ರಿಂದ ನೀವು ಇನ್ನೂ ಹೆಚ್ಚು ಪತಿತರಾಗ್ಬಿಟ್ರಿ. ಮುಜೆ ಯಾದ್ ಕರೋ ತುಮಾರ ವಿಕರ್ಮ ವಿನಾಶ ಹೋಂಗೆ. ಅವ ಹೇಳ್ತಾರೆ, ನೀವು ನನ್ನ ನೆನೀತಾ ಇರಿ, ನಿಮ್ಮ ಪಾಪಗಳು ನಾಶ ಆಗುತ್ತೆ. ಗಡಿ ಗಡಿ ಬಾಬಾ ಕಾ ನಾಮ್ ಲೇಕರ್ ಸಮझाओ तो शिव बाबा याद रहेगा. बोलो हम बाबा की महिमा करते हैं. ಕ್ಷಣಕ್ಕೂ ಕೂಡ ಬಾಬನ ಹೆಸರು ತಗೊಂಡು ತಿಳಿಸಿ, ಆಗ ಶಿವ ಬಾಬಾ ನೆನಪು ಇರುತ್ತೆ, ಅನೇಕರ ಕಲ್ಯಾಣನೂ ಆಗತ್ತೆ. बोलो हम बाबा की महिमा करते हैं. बाबा खुद कहते हैं, मैं कैसे साधारण पति तन में बहुत जन्मों का अंत के जन्म में आता हूँ. ನೀವು ತಿಳಿಸಿ, ಬಾಬಾವನ್ನು ಮಹಿಮೆ ಮಾಡಿ. ಬಾಬಾ ಖುದ್ದು ಹೇಳ್ತಾರೆ, ನಾನು ಹೇಗೆ ಸಾಧಾರಣವಾದಂಥ ಪತಿತ ತನುವಿನಲ್ಲಿ ಬರ್ತೀನಿ, ಬಹಳಷ್ಟು ಜನ್ಮಗಳ ಅಂತಿಮ ಸಮಯದಲ್ಲಿ ನಾನು ಬರ್ತೇನೆ ಅನ್ನೋದನ್ನು ನೀವು ಏನು ಮಾಡಬೇಕು, ತಿಳಿಸ್ಬೇಕು. ಇನ್ಕೆ ಈ ಬಹು ಜನ್ಮ ಹೇ, ಇವ್ರದೇನೆ ತುಂಬ ಜನ್ಮ ಇದೆ. ತೋ ಅಪ್ನೆ ಜನ್ಮೋं को नहीं जानते. ಈ ಬ್ರಹ್ಮ ಬಾಬಾರವರು ಕೂಡ ತಮ್ಮ ಜನ್ಮಗಳ ಬಗ್ಗೆ ತಿಳ್ಕೊಂಡಿರಲಿಲ್ಲ. भगीरथ यह है उनके ही वानप्रस्थ अवस्था में ही मैं आता हूँ. ಇವರು ಭಗೀರಥ ವಾನಪ್ರಸ್ಥ ಸ್ಥಿತಿಯಲ್ಲಿರಬೇಕಾದ್ರೆ ನಾನು ಇವರ ಶರೀರದಲ್ಲಿ ಬರ್ತೀನಿ. ಶಿವ ಬಾಬಾ ಐಸಾ ಸಮझाते हैं, ಐಸಾ ಭಾಷಣ ಕಿಸ್ಕೋ ಸುನಾ ನಹಿ ಹೈ. ಶಿವ ಬಾಬಾ ಈ ರೀತಿ ಹೇಳ್ತಾರೆ ಅನ್ನುವಂಥದ್ದು, ಈ ಥರ ಭಾಷಣ ಇನ್ನೂ ಯಾರು ಮಾಡಿಲ್ಲ. ಬಾಬಾ ಕೋ ಬಿ ನಾಮ್ ಹಿ ನಹಿ ಲೇತೆ ಹೈ. ಕೆಲವರು ಬಾಬಾ ಅವ್ರ ಹೆಸರೇ ತಗೊಳ್ಳೋದಿಲ್ಲ. ಸಾರಾ ದಿನ್ ಬಾಬಾ ಕೋ ತೋ ಬಿಲ್ಕುಲ್ ಯಾದಿ ನಹಿ ಕರ್ತೆ. ಇಡೀ ದಿನದಲ್ಲಿ ಶಿವ ಬಾಬಾ ನೆನಪೇ ಮಾಡೋದಿಲ್ಲ. ಝರ್ಮುಯಿ ಜಗಮುಯಿ ಮೇಲೆ ಲಗೆ ರಹತೆ ಹೈ. ವ್ಯರ್ಥ ಮಾತುಗಳಲ್ಲಿ ಏನು ಮಾಡ್ತಾರೆ, ಕಾಲಕ್ಷೇಪ ಮಾಡ್ತಾ ಇರ್ತಾರೆ. ಅವ್ರು ಲಿಖತೆ ಹೇ, ಹಮ್ನೆ ಐಸಾ ಭಾಷಣ ಕಿಯಾ, ಹಮ್ನೆ ಯಹ ಸಮझाया. ಮತ್ತು ಬರೀತಾರೆ, ನಾನು ಈ ಥರ ಭಾಷಣ ಮಾಡಿದೆ, ನಾನು ಇದನ್ನು ತಿಳಿಸಿದೆ, ಅದನ್ನು ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಾಬಾ ಸಮಜ್ತೆ ಹೇ ಕಿ ಅಭಿ ತುಮ್ ಚೀಟಿಯಾ ಹೋ. ಇನ್ನೂ ನೀವು ಇರುವೆ ಸ್ಪೀಡ್ನಲ್ಲಿ ಸೇವೆ ಮಾಡ್ತಾ ಇದ್ದೀರಾ. ವಿಹಂಗ ಮಾರ್ಗದ ಸೇವೆನ ನೀವಿನ್ನೂ ಕಲ್ತ್ಕೊಂಡಿಲ್ಲ. ಮಕೇಡಿ ಬಿ ನಹಿ ಬನೆ ಹೋ. ದೊಡ್ಡ ಇರುವೆನೂ ಆಗಿಲ್ಲ. ಅವ್ರ ಅಹಂಕಾರ ಕಿತ್ನಾ ರಹತಾ ಹೈ. ಎಷ್ಟೊಂದು ನಿಮಗೆ ಅಭಿಮಾನ ಅಹಂಕಾರ ಇರುತ್ತೆ. ಸಮಸ್ತೆ ನಹಿ ಶಿವ ಬಾಬಾ ಬ್ರಹ್ಮ ದ್ವಾರ ಕಹತೆ ಹೇ. ನೀವು ತಿಳ್ಕೊಂಡೇ ಇಲ್ಲ ಸರಿಯಾಗಿ. ಶಿವ ಬಾಬಾ ಬ್ರಹ್ಮ ಬಾಬಾ ಮುಖಾಂತರ ತಿಳಿಸ್ತಾ ಇದ್ದಾರೆ. ಬ್ರಹ್ಮ ಪರ್ ಜಟ್ ಬಿಗಡ್ ಪಡ್ತೆ. ಬ್ರಹ್ಮನ್ ಚಿತ್ರ ನೋಡಿ ಕೆಲವ್ರಿಗೆ ಏನಾಗುತ್ತೆ, ಕೋಪ ಬರುತ್ತೆ. ಬಾಬಾ ಕೇತೆ ತುಮ್ ಮುಜೆ ಹಿ ಯಾದ್ ಕರೋ ತುಮಾರ ಕಾಮ್ ಹೈ ಮೇರೆ ಸೆ. ಶಿವ ಬಾಬಾ ಹೇಳ್ತಾರೆ, ನೀವು ನನ್ನನ್ನೇ ನೆನಪು ಮಾಡಿ, ನಿಮ್ಮ ಕೆಲಸ ಇರೋದು ನನ್ನ ಜೊತೆಯಲ್ಲಿ ಅಂತಾರೆ. ಇಲ್ಲಿ ಬ್ರಹ್ಮ ಬಾಬಾ ಅವ್ರ ಮಾಧ್ಯಮ ಅಷ್ಟೇ. ಯಾಕೆ ಅವರಿಂದ ನೀವು ಮುನ್ಸ್ಕೋಬೇಕು. परंतु तुमको भी पता नहीं कि बाप क्या चीज़ है, कब आते हैं. गुरु लोग तुमको कहते हैं कल्प लाखों वर्ष का है, और बाप कहते हैं कल्प है 5000 ವರ್ಷ का. ಗುರುಗಳು ಹೇಳ್ತಾರೆ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷಗಳು ಅಂತ. ಆದರೆ ಶಿವ ಬಾಬಾ ಹೇಳ್ತಾರೆ ಇರೋದೇ 5000 ವರ್ಷ. ಇದು ರೊಟೇಷನ್ ಆಗ್ತಾನೆ ಇರುತ್ತೆ. ಹಳೆ ಪ್ರಪಂಚದಿಂದ ಹೊಸದಾಗ್ತಾ ಇರುತ್ತೆ, ಹೊಸದರಿಂದ ಮತ್ತೆ ಹಳೇದಾಗ್ತಾ ಇರುತ್ತೆ. अब नई दहली है कहा, दहली तो जब परिष्ठान होगी तब नई दिल्ली कहेंगे. नहीं, ಹೊಸ ದೆಹಲಿ ಎಲ್ಲಿದೆ, ಮೊದಲು ಪರಿಷ್ಠಾನ ಇತ್ತು, ಆವಾಗಲೇ ಹೊಸ ದೆಹಲಿ ಅಂತ ಹೇಳ್ತಾರೆ. ಹೊಸ ಪ್ರಪಂಚದಲ್ಲಿ ಹೊಸ ದೆಹಲಿ ಇತ್ತು ಜಮುನಾ ಕಾ ಘಾಟ್ ಪರ್. ಎಲ್ಲಿತ್ತು, ಯಮುನಾ ನದಿ ತೀರದಲ್ಲಿತ್ತು. उन पर लक्ष्मी नारायण के महल थे. परिष्ठान था, अभी तो कब्रिस्तान होना है. ಈಗಂತೂ ಏನಾಗ್ಬಿಟ್ಟಿದೆ, ಈ ಕಲಿಯುಗ ಕಬ್ರಿಸ್ತಾನ್ ಆಗಿಬಿಟ್ಟಿದೆ.
सब दफन में जाते हैं, तो इसलिए कहते हैं मुझे ऊंचे थे ऊंचा बाबा को याद करो तो पावन बनेंगे. ಎಲ್ಲರೂ ಹೇಳ್ತಾರೆ ಏನಂತ, ನೀವು ನನ್ನನ್ನೇ ನೆನಪು ಮಾಡಿ ಆಗ ನಿಮಗೆ ಒಳ್ಳೆ ಪದವಿಗೆ ಹೋಗುತ್ತೆ. ಈಗ ಯಾರನ್ನ ಅಂತಿಮ ಸಂಸ್ಕಾರ ಮಾಡಬೇಕಾದ್ರೂ ಭಗವಂತನ ಹೆಸರು ಹೇಳ್ತಾರಲ್ಲ, ನೀವು ಪಾವನರಾಗ್ತೀರಿ, ಭಗವಂತ ನೆನೀರಿ. ಹಮೇಶ ಐಸಾ ಬಾಬಾ ಬಾಬಾ ಕೇಕರ್ ಸಮಜಾವ್. ಅವಾಗಲೂ ನೀವು ಬಾಬಾ ಬಾಬಾ ಅಂತ ಹೇಳಿಬಿಟ್ಟು ತಿಳಿಸಿ. ಬಾಬಾ ನಾಮ್ ನಹಿ ಲೇತೆ ಇಸ್ಲಿಯೇ ತುಮಾರಾ ಕೋಯಿ ಸುನ್ತಾ ನಹಿ. ನೀವು ಬಾಬಾ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳೋದಿಲ್ಲ, ಅದಕ್ಕೆ ನಿಮ್ಮ ಮಾತು ಯಾರು ಕೇಳೋದಿಲ್ಲ. ಬಾಬಾ ಕಿ ಯಾದ್ ನಾ ಹೋನೆ ಸೆ ತುಮಾರಾ ಬಿ ಜೌಹರ್ ನಹಿ ಬರ್ತಾ ಹೈ. ಶಿವ ತಂದೆ ನೆನಪು ಮಾಡದೇ ಇದ್ದಾಗ ನಿಮ್ಮ ಒಂದು ಮಾತಿನಲ್ಲಿ ಕೂಡ ಶಕ್ತಿ ಬರೋದಿಲ್ಲ. देहाभिमान में तुम आ जाते हो, बांधे लिया जो मार खाती है वह तुमसे ಜಾಸ್ತಿ याद में रहती है. ನೀವು ದೇಹಾಭಿಮಾನದಲ್ಲಿ ಬಂದ್ಬಿಡ್ತೀರಾ, ಬಂಧನದಲ್ಲಿರೋ ಮಾತೆಯರು ಪೆಟ್ಟುಗಳನ್ನು ತಿಂತಾರೆ, ನೀವು ಜಾಸ್ತಿ ನೆನಪಿನಲ್ಲಿ ಇರೋದಿಲ್ಲ. ಕಿತ್ನಾ ಪುಕಾರ್ತಿ ಹೇ ಬಾಬಾ ಕೇತೆ ಹೇ ತುಮ್ ಸಬ್ ದ್ರೌಪದಿಯ ಹೋ. ಎಷ್ಟೊಂದು ಕರೀತಾ ಇರ್ತಾರೆ, ನೀವೆಲ್ಲ ದ್ರೌಪದಿಯರಾಗಿದ್ದೀರಿ. अब तुम नंगन होने से बचाते हो. ಈಗ ನೀವು ವಿಕಾರಗಳಿಂದ ಎಲ್ಲರನ್ನೂ ರಕ್ಷಣೆ ಮಾಡ್ತೀರಾ. माता भी ऐसी ही कोई होते हैं किसका कल्प पहले पूतना आदि नाम दिया वह भी भूल गए हो. ಈ ರೀತಿ ಎಲ್ಲ ಮಹಿಳೆಯರು ಇರ್ತಾರೆ. ಕಲ್ಪದ ಹಿಂದೆ ಹೇಳಿದ್ರು ಬಾಬಾ ಅವರು, ಪೂತ್ನಿ, ಸುರ್ಪನ್ಕಿ ಇವೆಲ್ಲ ಹೆಸರುಗಳು ಹೇಳಿದ್ರಲ್ಲ, ಅಂಥವ್ರು ಕೂಡ ಇದ್ದಾರೆ, ಅವರು ಮರೆತು ಹೋಗ್ಬಿಟ್ಟಿದ್ದಾರೆ. ಬಾಬಾ ಕೇತೆ ಭಾರತ್ ಜಬ್ ಶಿವಾಲಯ ಥಾ ಉಸ್ ಸ್ವರ್ಗ ಕಹಾ ಜಾತಾ ಥಾ. ತಂದೆ ಹೇಳ್ತಾರೆ, ಭಾರತ ದೇಶ ಯಾವಾಗ ಶಿವಾಲಯ ಇತ್ತು ಅದನ್ನು ಸ್ವರ್ಗ ಅಂತ ಹೇಳ್ತಾರೆ. ಯಹಾ ಫಿರ್ ಜಿನ್ಕೆ ಪಾಸ್ ಮಕಾನ್ ವಿಮಾನ್ ಆದಿ ಹೇ ವ ಸಮಸ್ತೆ ಹಮ್ ಸ್ವರ್ಗ ಮೇ ಬೈಠೆ. ಈ ಕಲಿಯುಗದಲ್ಲಿ ಕೂಡ ಕೆಲವ್ರ ಹತ್ರ ವಿಮಾನ ಇದೆ, ಬೇಕಾದಷ್ಟು ದುಡ್ಡಿದೆ, ಅವ್ರು ತಿಳ್ಕೊಂತಾರೆ ನಾವು ಸ್ವರ್ಗದಲ್ಲಿ ಕೂತಿದ್ದೀವಿ. ಕಿತ್ನೆ ಮೂಢಮತಿ, ಎಷ್ಟೊಂದು ಮೂಢಮತಿ ಆಗಿದ್ದಾರೆ. ಹರ್ ಬಾತ್ ಮೇ ಬೋಲೋ ಬಾಬಾ ಕೇತೆ ಯಾ ಹಠಯೋಗ ತುಮಕೋ ಮುಕ್ತಿ ತೋಡಿ ದೇ ಸಕ್ತೆ ಹೈ. ಪ್ರತಿ ಮಾತಿನಲ್ಲಿ ಹೇಳಿ ಶಿವ ತಂದೆ ಹೇಳ್ತಾರೆ, ಈ ಹಠಯೋಗಿಗಳು ಮುಕ್ತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಜಬ್ಕಿ ಸರ್ವ ಕಾ ಸದ್ಗತಿ ದಾತಾ ಏಕ್ ಹೈ, ಫಿರ್ ಗುರು ಕಿಸ್ಕೆ ಲಿಯೇ ಕರ್ತೆ ಹೋ. ಎಲ್ಲರಿಗೂ ಸದ್ಗತಿ ಕೊಡೋ ಅಂಥವ್ರು ಒಬ್ಬರೇ ಶಿವ ತಂದೆ. ಮತ್ತೆ ನೀವು ಗುರುಗಳನ್ನ ಯಾತಕ್ಕೆ ಮಾಡ್ಕೊತೀರಾ? ಯಾರನ್ನ ಮಾಡ್ಕೊಂಡ್ರೆ ಏನು ಪ್ರಯೋಜನ? ಕ್ಯಾ ತುಮಕೋ ಸನ್ಯಾಸಿ ಬನ್ನ ಯಾ ಹಠಯೋಗಿ ಸ್ವೀಕರ್ ಬ್ರಹ್ಮ ಲೀನ್ ಹೋನಾ ಹೇ? ಏನು ನೀವು ಸನ್ಯಾಸಿ ಆಗಬೇಕಾ ಅಥವಾ ಹಠಯೋಗ ಕಲ್ತ್ಬಿಟ್ಟು ಬ್ರಹ್ಮತತ್ವದಲ್ಲಿ ಲೀನ ಆಗಬೇಕಾ? ಲೀನ್ ತೋ ಕೋಯಿ ಬಿ ನಹಿ ಹೋ ಸಕ್ತೆ. ಯಾರು ಕೂಡ ಬ್ರಹ್ಮತತ್ವದಲ್ಲಿ ಹೋಗ್ಬಿಟ್ಟು ಏನಾಗೋದಿಲ್ಲ, ಐಕ್ಯ ಆಗೋದಿಲ್ಲ. ಪಾರ್ಟ್ ಸಬ್ಕೋ ಬಜಾನಾ ಹೇ, ಸಬ್ ಆಕ್ಟರ್ಸ್ ಅವಿನಾಶಿ ಹೇ, ಅನಾದಿ ಅವಿನಾಶಿ ಡ್ರಾಮಾ ಹೇ. ಪ್ರತಿಯೊಂದು ಆತ್ಮನೂ ಕೂಡ ಪಾತ್ರಗಳನ್ನು ಅಭಿನಯಿಸಲೇಬೇಕು. ಆ ಪಾತ್ರ ಅನ್ನೋದು ಅವಿನಾಶಿಯಾಗಿದೆ. ಇದು ಕೂಡ ಅನಾದಿ ಅವಿನಾಶಿಯಾಗಿರ್ತಕ್ಕಂಥ ಒಂದು ಡ್ರಾಮಾ ಆಗಿದೆ. ಮೋಕ್ಷ ಕಿಸ್ಕೋ ಮಿಲ್ कैसे सकता है? ಮೋಕ್ಷ ಹೆಂಗೆ ಸಿಗುತ್ತೆ ಯಾರಿಗಾದರೂ? ಬಾಬಾ कहते हैं मैं इन साधुओं का भी उद्धार करने आता हूँ. ಶಿವ ಹೇಳ್ತಾರೆ, ನಾನು ಸಾಧು ಸಂತನ್ನು ಉದ್ಧಾರ ಮಾಡೋಕ್ಕೆ ಬರ್ತೀನಿ. ಫಿರ್ ಪತಿತ್ ಪಾವನೆ ಗಂಗಾ कैसे हो सकता है? ಮತ್ತೆ ನೀರು ಹೆಂಗೆ ಎಲ್ಲರನ್ನೂ ಪಾವನ ಮಾಡ್ಲಿಕ್ಕೆ ಸಾಧ್ಯ? ಪತಿತ್ ಪಾವನ್ ತೋ ಮುझे कहते हो ना. ಪತಿತ ಪಾವನ ಅಂತ ನೀವು ನನ್ನನ್ನು ಕರಿತೀರಲ್ವಾ? तुम्हारा मेरे से योग टूटने से यह हाल हो गया. ನೀವು ನನ್ನನ್ನು ಮರ್ತೋಗಿರೋದ್ರಿಂದ, ನಿಮ್ಮ ಯೋಗ ಕಟ್ಟಾಗೋಗಿರೋದ್ರಿಂದ ವಿಕರ್ಮಗಳೆಲ್ಲ ಏನಾಗೋಯ್ತು? ವಿನಾಶ ಆಗೋಯ್ತು. ಮುಕ್ತಿಧಾಮೆ ಪವಿತ್ರಾತ್ಮಯೇ ರಾತಿ ಹೇ, ಅಭಿ ತೋ ಸಾರಿ ದುನಿಯಾ ಪತಿತ. ಮುಕ್ತಿಧಾಮದಲ್ಲಿದ್ದಾಗ ಎಲ್ಲ ಪವಿತ್ರ ಆತ್ಮಗಳೇ ಇರ್ತಾರೆ. ಈಗ ನೀವು ಇಡೀ ಪ್ರಪಂಚದಲ್ಲಿ ಪತಿತರಾಗ್ಬಿಟ್ಟಿದ್ದೀರಿ. ಭಾರತ ಪಾವನ್ ದುನಿಯಾ ಕಾ ತುಮಕೋ ಮಾಲೂಮ್ ಹಿ ನಹಿ. ಪಾವನ ಪ್ರಪಂಚದ ಬಗ್ಗೆ ನಿಮಗೆ ಗೊತ್ತೇ ಇಲ್ಲ. ತುಮ್ ಸ ಪೂಜಾರಿ ಹೋ, ಪೂಜ್ಯ ಏಕ್ ಬಿ ನಹಿ. ನೀವೆಲ್ಲ ಪೂಜಾರಿಗಳಾಗಿದ್ದೀರಿ, ಒಬ್ಬರು ಪೂಜ್ಯರಿಲ್ಲ. ತುಮ್ ಬಾಬಾ ಕಾ ನಾಮ್ ಲೇಕ ಸಬ್ಕೋ ಸುಜಾ ಕರ್ ಸಕ್ತೆ ಹೋ. ನೀವು ಬಾಬಾ ಅವ್ರ ಹೆಸರನ್ನು ತೆಗೆದುಕೊಂಡು ಎಲ್ಲರನ್ನ ಏನು ಮಾಡ್ಬೋದು? ಎಚ್ಚರಿಸ್ಬೋದು. बाबा जो विश्व का मालिक बनाते हैं उनकी तुम ग्लानी बैठ करते हो. ಬಾಬಾ ಅವ್ರು ಏನು ಇಷ್ಟೊಂದು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ, ಅಂಥವ್ರಿಗೆ ಕೂತ್ಕೊಂಡು ನೀವು ಗ್ಲಾನಿ ಮಾಡಿಬಿಟ್ಟಿದ್ದೀರಿ. ಶ್ರೀಕೃಷ್ಣ ಚೋಟಾ ಬಚ್ಚಾ ಸರ್ವಗುಣ ಸಂಪನ್ನ ಐಸಾ ದಂಧ कैसे बैठ करेंगे? ಶ್ರೀಕೃಷ್ಣ ಚಿಕ್ಕ ಮಗುವಾಗಿದ್ದರು, ಸರ್ವಗುಣ ಸಂಪನ್ನರು ಆಗಿದ್ರು, ಮತ್ತು ಈ ರೀತಿ ಬಿಸ್ನೆಸ್ಸನ್ನು ಹೇಗೆ ಮಾಡ್ತೀರಾ? ಅವರ ಕೃಷ್ಣ ಸಬ್ಕಾ ಪಾದರ್ ಹೋ कैसे सकते हैं? ಶ್ರೀಕೃಷ್ಣ ಅಂತೂ ತಂದೆ ಹೆಂಗಾಗ್ಲಿಕ್ಕೆ ಸಾಧ್ಯ?
भगवान तो एक होता है, जब तक मेरी श्रीमत पर नहीं चलेंगे तो ಕಟ್ कैसे ಉತರೇಗಿ. ಯಾವಾಗ ನನ್ನ ಶ್ರೀಮತದಂತೆ ನೀವು ನಡೀಲಿಲ್ಲ ಅಂದರೆ ನಿಮ್ಮ ತುಕ್ಕು ಹೆಂಗೆ ಇಳಿದೋಗುತ್ತೆ ಅಂತ ಬಾಬಾ ಕೇಳ್ತಾರೆ. ತುಮ್ ಸಬ್ ಕಿ ಪೂಜಾ ಕರ್ತೆ ರಹತೆ ಹೋ, ಕ್ಯಾ ಹಾಲತ್ ಹೋ ಗೈ. ಎಲ್ಲರನ್ನೂ ನೀವು ಪೂಜೆ ಮಾಡ್ತಾ ಇದ್ದೀರಾ, ಎಲ್ಲದಕ್ಕೂ ಪೂಜೆ ಮಾಡ್ತಾ ಇದ್ದೀರಾ, ಈ ಸ್ಥಿತಿ ಏನಾಗೋಗಿದೆ ನೋಡಿ. इसलिए फिर मुझे आना पड़ता है, ಅದರಿಂದನೇ ನಾನು ಈ ಪ್ರಪಂಚಕ್ಕೆ ಬರಬೇಕಾಗತ್ತೆ. तुम कितनी धर्म भ्रष्ट कर्म भ्रष्ट बन गए हो. ನೀವು ಎಷ್ಟೊಂದು ಕರ್ಮ ಇಳಿದು ಬಿಟ್ಟಿದೆ, ನಿಮ್ಮದು ಧರ್ಮ ಇಳಿದು ಬಿಟ್ಟಿದೆ. बताओ ಹಿಂದೂ ಧರ್ಮ ಕಿಸ್ನೆ और कब ಸ್ಥಾಪನಾ किया. ಗೊತ್ತಿದೆಯೇ ನಿಮಗೆ ಹಿಂದೂ ಧರ್ಮ ಯಾರು ಮಾಡಿದ್ರು, ಯಾವಾಗ ಸ್ಥಾಪನೆ ಮಾಡಿದ್ರು. ಐಸಾ ಅಚ್ಚಾ ಲಲ್ಕಾರ್ ಸೆ ಭಾಷಣ ಕರೋ. ಈ ರೀತಿ ಹೋಗ್ಬಿಟ್ಟು ಚೆನ್ನಾಗಿ जोर भाषण माड़ी ಅಂತ. तुम घड़ी घड़ी बाबा की याद नहीं आता है, कभी कभी कोई लिखते कि है हमने तो ऐसा बाबा जैसे बाबा ने जाकर भाषण किया. ಈ ರೀತಿ ಕೂಡ ಯಾರು ಹೇಳಿ ಬರೆಯಲ್ಲ. ಇನ್ನು ನಾವು ಈ ಥರ ಹೋಗಿ ಬಾಬಾನೇ ಹೇಳಿದ್ದು ಅಂತ ಭಾಷಣ ಮಾಡಿದ್ವಿ ಅಂತ ಹೇಳಲ್ಲ. ಬಾಬಾ बहुत मदद करते हैं, तुम याद यात्रा में नहीं रहते हो इसलिए चींटी मार की सर्विस करते हो. ಬಾಬಾ ತುಂಬ ನೋಡಿಬಿಟ್ಟು ನೆನಪಿನ ಯಾತ್ರೆಯಲ್ಲಿ ಇರೋದಿಲ್ಲ, ನೀವು ಅದಕ್ಕೆ ಇರುವೆ ನಡಿಗೆ ಸ್ಪೀಡ್ನಲ್ಲಿ ಸೇವೆಗಳನ್ನು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ. ಬಾಬಾ ಕಾ ನಾಮ್ ಲೇಂಗೆ ತೋ ತಬ್ ಕಿಸ್ಕೋ ಭಿ ತೀರ್ ಲಗೇಗಾ. ಬಾಬಾರವರ ಹೆಸರನ್ನ ತೆಗೆದುಕೊಂಡ್ರೆ ಯಾರಿಗೆ ಬೇಕಾದರೂ ಜ್ಞಾನದ ಬಾಣ ಚೆನ್ನಾಗಿ ನಾಟುತ್ತೆ. बाबा समझाते, बच्चे तुमने भी ऑलराउंड 84 का चक्कर लगाया है तो तुमको ही आकर समझाना पड़े. ಬಾಬಾ ಅವರು ಮಕ್ಕಳಿಗೇನೆ ತಿಳಿಸ್ಕೊಟ್ಟಿದ್ದಾರೆ, ನೀವು ಆಲ್ರೌಂಡ್ 84 ಜನ್ಮಗಳ ಪಾತ್ರವನ್ನು ಅಭಿನಯಿಸ್ತಾ ಬಂದಿದ್ದೀರಿ, ಈಗ ತಂದೆ ಈ ರೀತಿ ಬಂದು ತಿಳಿಸ್ತಾರೆ ಅಂತ ಹೇಳಿ. ಮೈ ಭಾರತ್ ಮೇ ಹಿ ಆತಾ ಹೂಂ ಜೋ ಪೂಜ್ಯತೆ ವಹಿ ಪೂಜಾರಿ ಬಂತೆ ಹೇ. ಈಗ ತಂದೆ ಹೇಳ್ತಾರೆ, ಭಾರತ ದೇಶದಲ್ಲೇ ಬರ್ತೀನಿ, ಪೂಜ್ಯರಾಗಿದ್ದಂಥವ್ರನ್ನ ನಾನು ಪೂಜಾರಿಗಳನ್ನಾಗಿ ಮಾಡ್ತೀನಿ ಅಂತ ಬಾಬಾ ಹೇಳ್ತಾರೆ. ಮೈ ತೋ ಪೂಜ್ಯ ಪೂಜಾರಿ ನಹಿ ಬಂತು, ನಾನು ಪೂಜ್ಯನೂ ಪೂಜಾರಿ ಎರಡೂ ಆಗಲ್ಲ. ಬಾಬಾ ಕೇತೆ ಯಾ ಬಿ ಧುನ್ ಲಗಾ ದೇನಾ ಚಾಹಿಯೆ. ಶಿವತಂದೆ ತಿಳಿಸ್ತಾ ಇದ್ದಾರೆ ಅನ್ನೋದೇ ನಿಮಗೆ ಯಾವಾಗಲೂ ಕೂಡ ಏನಾಗಿರಬೇಕು, ಇದೇ ಒಂದು ಬಾಯಲ್ಲಿ ಇರ್ತಾ ಇರಬೇಕು. ತುಮ್ ಜಬ್ ಐಸೆ ಭಾಷಣ ಕರೋ, ಜಬ್ ಐಸಾ ಹಮ್ ಸುನೆ ತಬ್ ಸಮझे कि तुम चींटी से मकड़े बने हो. बाबा कहते हैं मैं तुमको पढ़ाता हूँ, तुम विश्व के मामे कम याद करो. ನೀವು ಈ ರೀತಿ ಸೇವೆ ಮಾಡಿದಾಗ ನೀವು ಇನ್ನೂ ಉನ್ನತ ಮಟ್ಟದಲ್ಲಿ ತಿಳಿಸ್ತಾ ಇದ್ದೀರಿ ಅಂತ ತಿಳ್ಕೊಬೋದು. ಅದಕ್ಕೆ ನಾನು ನಿಮಗೆ ಓದಿಸ್ತಾ ಇದ್ದೀನಿ, ಕೇವಲ ನೀವು ನನ್ನನ್ನೇ ನೆನಪು ಮಾಡಿರಿ. इस रथ द्वारा तुमको सिर्फ कहता हूँ मुझे याद करो, रथ को थोड़ी याद करना है. ಈ ರಥದ ಮುಖಾಂತರ ನಾನು ನಿಮಗೆ ಕೂತ್ಕೊಂಡು ಹೇಳ್ತಾ ಇದ್ದೀನಿ, ಅದಕ್ಕೆ ನೀವು ರಥ ನೆನಪು ಮಾಡ್ಕೊಳ್ಬೇಡ್ರಿ, ನನ್ನನ್ನೇ ನೆನಪು ಮಾಡಿ. ಬಾಬಾ ಐಸಾ ಕೇತೆ, ಬಾಬಾ ಯಸ್ ಸಮझाते हैं. ಬಾಬಾ ಈ ಥರ ಹೇಳ್ತಾರೆ, ಬಾಬಾ ಈ ರೀತಿ ತಿಳಿಸ್ತಾರೆ. ಐಸೆ ತುಮ್ ಬೋಲೋ ದೇಖೋ ತುಮಾರಾ ಕಿತ್ನಾ ಪ್ರಭಾವ ನಿಕಲ್ತಾ ಹೈ. ಈ ರೀತಿ ಹೇಳಿ, ಈ ರೀತಿ ತಿಳಿಸಿ ಎಷ್ಟೊಂದು ನಿಮ್ಮದು ಪ್ರಭಾವ ಹೆಚ್ಚುತ್ತೆ. बाबा कहते हैं, देह सहित सभी संबंधों से बुद्धियोग तोड़ अपनी देह से भी पिछाड़ी का बाकी रहा आत्मा. ದೇಹ ಸಹಿತವಾಗಿ ದೇಹದ ಎಲ್ಲ ವಿಚಾರಗಳನ್ನು ಮರೀರಿ, ತಮ್ಮಂತಾವ ಆತ್ಮ ಅಂತ ತಿಳ್ಕೊಳ್ಳಿ. ಮುಜ್ ಬಾಪ್ ಕೋ ಯಾದ್ ಕರೋ कहते हैं ಅಹಂ ಬ್ರಹ್ಮಾಸ್ಮಿ. ನೀವು ನನ್ನನ್ನೇ ತಂದೆಯನ್ನ ನೆನಪು ಮಾಡಿ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಅಹಂ ಬ್ರಹ್ಮಾಸ್ಮಿ, ಮಾಯಾಕ್ಕೆ ಹಮ್ ಮಾಲಿಕ್ है. ಬಾಬಾ कहते तुम यह भी नहीं जानते हो माया किसको कहा जाता है. ಕೆಲವರು ಹೇಳ್ತಾರೆ ಮಾಯೆಗೆ ನಾವು ಮಾಲೀಕರು. ಮಾಯೆ ಅಂತಂದ್ರೆ ಯಾವುದಕ್ಕೆ ಹೇಳಲಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ಸಂಪತ್ತಿಗೆ ಮಾಯೆ ಅಂತ ಹೇಳ್ಬಿಡ್ತಾರೆ ಕೆಲವರು. ತುಮ್ ಧನ್ಕೋ ಮಾಯಾ ಕಹ ದೇತೆ ಹೋ, ನೀವು ಧನ ಸಂಪತ್ತಿಗೆ ಮಾಯೆ ಅಂತ ಹೇಳ್ಬಿಡ್ತೀರಾ. ಐಸೆ ತುಮ್ ಸಮझा सकते हो. ಈ ರೀತಿ ಹೋಗ್ಬಿಟ್ಟು ನೀವು ಜನಕ್ಕೆ ಏನ್ ಮಾಡ್ಬೋದು, ತಿಳಿಸ್ಕೊಡ್ಬೋದು ಅಂತಾರೆ. बहुत अच्छे बच्चे मुरली भी नहीं पढ़ते हैं. बाबा कहते हैं याद नहीं करते तो तीर नहीं लगता है. ತುಂಬ ಒಳ್ಳೊಳ್ಳೆ ಮಕ್ಕಳು ಕೂಡ ಮುರಳಿನ ಓದೋದಿಲ್ಲ, ಅದಕ್ಕೆ ಬಾಬಾ ಹೇಳ್ತಾರೆ ನಿಮಗೆ ಹೇಳೋದು ಜನಕ್ಕೆ ನಾಟೋದಿಲ್ಲ. ಕ್ಯೋಂಕಿ ಯಾದ್ ಕಾ ಬಲ್ ನಹಿ ಮಿಲ್ತಾ ಹೈ, ನೆನಪಿನಿಂದ ಶಕ್ತಿನೂ ಸಿಗೋದಿಲ್ಲ. ಬಲ್ ಕಿತ್ನಾ ಯಾದ್ ಸೆ ಜಿಸ್ ಯೋಗ ಬಲ್ ಸೆ ತುಮ್ ವಿಶ್ವಕ್ಕೆ ಮಾಲಿಕ್ ಬಂತಿ. ಬಲ ಅನ್ನೋದು ಸಿಗುತ್ತೆ ನೆನಪಿನಿಂದ.
ನೀವು ಯೋಗ ಬಲದಿಂದ ವಿಶ್ವಕ್ಕೆ ಮಾಲೀಕರು ಆಗ್ತೀರಾ बच्चे हर बात में बाबा का नाम लेते रहो कभी कोई कुछ नहीं कह सकते हैं ನೀವು ಪ್ರತಿಯೊಂದು ಮಾತಿನಲ್ಲಿ ಬಾಬಾ ಅವರ ಹೆಸರನ್ನ ತೆಗೆದುಕೊಳ್ತಾ ಇರಿ ಎಂದು ಯಾರು ಏನು ಹೇಳಕ್ಕಾಗೋದಿಲ್ಲ ಸರ್ವಕ ಭಗವಾನ್ ಬಾಪ್ ತೋ ಏಕ ಹಿ ಹೇ ಸಭಿ ಭಗವಾನ್ ಹೇ ಎಲ್ಲರಿಗೂ ತಂದೆ ಭಗವಂತ ಒಬ್ಬರೇನೋ ಅಥವಾ ಎಲ್ಲರೂನ ಭಗವಂತನ ಕೇತೆ ಫಲಾನೆ ಸನ್ಯಾಸಿಗೆ ಫಾಲೋಯರ್ಸ್ ಕೆಲವರು ಹೇಳ್ತಾರೆ ನಾವು ಇಂಥ ಸಾಧು ಸಂತರಿಗೆ ಫಾಲೋಯರ್ಸ್ ಅಂತ अब तो ಸನ್ಯಾಸಿ ಅವ್ರ ಗೃಹಸ್ಥಿ ಕೋತು ಫಾಲೋಯರ್ಸ್ ಕೆಸೆಟ್ ಅವ್ರ ಸನ್ಯಾಸಿಗಳು ನೀವು ಅವ್ರಿಗೆ ಫಾಲೋಯರ್ಸ್ ಹೆಂಗೆ ಆಗಕ್ಕಾಗತ್ತೆ ಗಾತೆ भी है झूठी माया झूठी काया झूठा सारा संसार ಜಗತ್ನಲ್ಲೆಲ್ಲ ಸುಳ್ಳೆ ಸುಳ್ಳು ತುಂಬಿದೆ सच तो एक बाप है सत्यವಂತರು ಒಬ್ಬರೇ ತಂದೆ वो जब तक ना आए हम बच्चे सच्चे नहीं बन सकते हैं ಅವ್ರು ಎಲ್ಲಿವರೆಗೂ ಈ ಲೋಕಕ್ಕೆ ಬರೋದಿಲ್ಲ ಅಲ್ಲಿವರೆಗೂ ನಾವು ಸತ್ಯವಂತರಾಗ್ಲಿಕ್ಕಾಗೋದಿಲ್ಲ मुक्ति जीवन मुक्ति दाता एक ही है बाकी कोई भी मुक्ति थोड़ी देते हैं मुक्ति जीवन मुक्ति ಕೊಡೋರು ಒಬ್ಬರೇ ತಂದೆ ಆಗಿದ್ದಾರೆ ಬಾಕಿ ಯಾರು ಮುಕ್ತಿ ಕೊಡೋಕ್ಕೆ ಸಾಧ್ಯ ಇಲ್ಲ जो हम उनके बने हैं बाबा कहते हैं यह भी ड्रामा में था ಈಗ ನಾವು ಅವ್ರ ಸಂತಾನರಾಗಿದ್ದೀವಿ ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಡ್ರಾಮಾದಲ್ಲಿ ಸಬ್ ಅಬ್ ಸಾವಧಾನಕ್ಕೆ ಆಂಕೆ ಕೋಲು ಬಾಬಾ ಹೇಳ್ತಾರೆ ಅಬ್ ಸಾವಧಾನಕ್ಕೆ ಆಂಕ್ ಕೋಲು ಈಗ ಎಚ್ಚರಿಕೆಯ ಒಂದು ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಈ ಒಂದು ಎಚ್ಚರಿಕೆಯ ಕಣ್ಣನ್ನು ತೆಗಿರಿ ಬಾಬಾ ಐಸಾ कहते हैं यह कहने से तुम छूट जाएंगे तुम्हारा ऊपर कोई बाकायदा नहीं करेंगे बकवाद नहीं करेंगे ನೀವು ಈ ರೀತಿ ತಿಳಿಸ್ತಾ ಇದ್ರೆ ನೀವು ಹೇಳೋ ವಿಚಾರಗಳನ್ನು ಯಾರು ಕೂಡ ಏನು ಬೇಜಾರು ಮಾಡೋದಿಲ್ಲ ಅಥವಾ ಸುಮ್ಮನೆ ಒಣಚರ್ಚೆಗಳಲ್ಲಿ ಹೋಗೋದಿಲ್ಲ ನೀವು ಕರೆಕ್ಟಾಗಿ ಶಿವ ತಂದೆ ಈ ಮಾತು ಹೇಳ್ತಾ ಇದ್ದಾರೆ ಅನ್ನೋ ತಿಳಿಸಿ ತ್ರಿಮೂರ್ತಿ ಶಿವಬಾಬಾ ಕೇತಿ ತ್ರಿಮೂರ್ತಿಗಳಿಗೂ ಸೃಷ್ಟಿಕರ್ತನಾಗಿರೋಂಥ ತಂದೆ ಹೇಳ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳಿ ಸಿರ್ಫ್ ಶಿವನೇ ಬರೀ ಶಿವನೇ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಬೇಡಿ ತ್ರಿಮೂರ್ತಿಗಳಿಗೂ ರಚನೆಕಾರ ಶಿವ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ ತ್ರಿಮೂರ್ತಿಗೋ ಕಿಸ್ನೆ ರಚಾ ಹೇ ತ್ರಿಮೂರ್ತಿಗಳನ್ನು ಯಾರು ರಚನೆ ಮಾಡಿದ್ರು ಬ್ರಹ್ಮ ದ್ವಾರ ಸ್ಥಾಪನಾ ಕೌನ್ ಕರಾತೆ ಹೇ ಬ್ರಹ್ಮರವ್ರ ಮುಖಾಂತರ ಸ್ಥಾಪನಾ ಕಾರ್ಯವನ್ನು ಮಾಡಿಸೋರು ಯಾರು ಕ್ಯಾ ಬ್ರಹ್ಮ ಕ್ರಿಯೇಟರ್ ಹೇ ಬ್ರಹ್ಮನೇ ಸೃಷ್ಟಿಕರ್ತ ಆಗಿದ್ದಾರ ಐಸೆ ಐಸೆ ನಶೆ ಸೆ ಬೋಲೋ ತಬ್ ಕಾಮ್ ಕರ್ ಸಕ್ತೆ ಹೋ ಈ ರೀತಿ ನೀವು ಹೇಳಿದಾಗ ನೀವು ಕಾರ್ಯ ಮಾಡ್ಬೋದು ನಹಿತೋ ದೇಹಾಭಿಮಾನ ಮೇ ಬೈಟ್ ಭಾಷಣ ಕರ್ತೆ ಹೇ ಇಲ್ಲ ಅಂತಂದರೆ ನೀವು ದೇಹಾಭಿಮಾನದಲ್ಲಿ ಬಂದು ಭಾಷಣ ಮಾಡ್ತೀರಾ ಅದು ಯಾರಿಗೂ ನಾಟೋದಿಲ್ಲ ಅಂತ ಬಾಬಾ ಹೇಳ್ತಾರೆ बाबा कहते हैं समझाते अनेक धर्मों का कल्प वृक्ष ಈ ಮಾನವ ವಂಶ ವೃಕ್ಷ ಏನಿದೆ ಅನೇಕ ಧರ್ಮಗಳ ಕಲ್ಪ ವೃಕ್ಷ पहले है देवता देवी देवता धर्म अब यह देवता धर्म कहाँ गया ಮೊಟ್ಟ ಮೊದಲಿದ್ದು ದೇವತಾ ಧರ್ಮ ಅದು ಎಲ್ಲಿಗೆ ಹೋಯ್ತು अब यह देवता धर्म कहाँ गया लाखों वर्ष कह देते या 5000 वर्ष की बात है ಲಕ್ಷಾಂತರ ವರ್ಷಗಳು ಹೇಳ್ಬಿಡ್ತಾರೆ ಇರೋದೇ 5000 ವರ್ಷದ ಮಾತು तुम मंदिर भी उनके बनाते रहते हो ಅವ್ರದೇ ನೀವು ಮಂದಿರಗಳನ್ನು ಕಟ್ತಾ ಇರ್ತೀರಾ ದಿಖಾತೆ ಹೇ ಪಾಂಡವ್ और ಕೌರವ್ की लड़ाई लगी ಪಾಂಡವದು ಕೌರವದು ಯುದ್ಧ ಆಯಿತು ಅಂತ ತೋರಿಸ್ತಾರೆ ಪಾಂಡವ್ ಪಹಾಡಂ ಪರ್ ಗಲ್ ಮರೆ ಫಿರ್ ಕ್ಯಾ ಹುವಾ ಪಾಂಡವರು ಬೆಟ್ಟಗಳು ಹತ್ಕೊಂಡು ಹೋಗಿ ಕರ್ಗೋಗ್ಬಿಟ್ರು ಮತ್ತೇನಾಯಿತು मैं कैसे हिंसा करूँगा ನಾನು ಹೆಂಗೆ ಹಿಂಸೆ ಮಾಡ್ಲಿಕ್ಕೆ ಸಾಧ್ಯ मैं तो तुमको अहिंसक वैष्णव बनाता हूँ ನಾನು ನಿಮ್ಮನ್ನು ಅಹಿಂಸಾತ್ಮಕರನ್ನಾಗಿ ಮಾಡ್ತೀನಿ ವೈಷ್ಣವರನ್ನಾಗಿ ಮಾಡ್ತೀನಿ ಕಾಮ್ ಕಟಾದಿ ನಾ ಚಲನ ಉಸ್ಕೋ ಹಿ ವೈಷ್ಣವ್ ಕೇಳ್ತೀವಿ ವಿಕಾರಗಳಲ್ಲಿ ಹೋಗದೇ ಇರೋರಿಗೆ ವೈಷ್ಣವರು ಅಂತ ಹೇಳ್ತಾರೆ ಯಹ ವಿಷ್ಣು ಕಿ ವಂಶಾವಳಿ ಸತ್ಯುಗದಲ್ಲಿರುವಂಥದ್ದು ವಿಷ್ಣುವಿನ ವಂಶಾವಳಿ अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग रूहानी बाप की रूहानी बच्चों को नमस्ते हम सब रूहानी बच्चों की रूहानी बाप दादा को याद प्यार और नमस्ते 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 मुख्यವಾಗಿರುವಂಥ ಸಾರಾಂಶ ಧಾರಣೆಗೋಸ್ಕರ सर्विस में सफलता प्राप्त करने के लिए अहंकार को छोड़ हर बात में बाबा का नाम लेना है ಸೇವಾ ಕಾರ್ಯಗಳಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡ್ಕೋಬೇಕು ಅಂತಂದರೆ ಅಹಂಕಾರವನ್ನು ಬಿಟ್ಟು ಪ್ರತಿ ಮಾತಿನಲ್ಲಿ ಶಿವ ತಂದೆ ಹೆಸರನ್ನು ತಗೊಳ್ಳಿ ಯಾದ್ ಮೇ ರಹಕರ್ ಸೇವಾ ಕರ್ನಿ ಹೇ ಝರ್ಮಯಿ ಜಗಮಯಿ ಮೇ ಅಪನಾ ಟೈಮ್ ವೇಸ್ಟ್ ನಹಿ ಕರ್ನಾ ಬಾಬಾ ನೆನಪಿನಲ್ಲಿದ್ದು ಸೇವೆಯನ್ನು ಮಾಡಬೇಕು
ಅಲ್ಲಸಲ್ಲದ ಮಾತುಗಳಲ್ಲಿ ನಿಮ್ಮ ಟೈಮನ್ನು ವ್ಯರ್ಥವಾಗಿ ಕಳೀಬೇಡಿ. ಸಚ್ಚ ವೈಷ್ಣವ ಬನ್ನ ಕೋಯಿ ಬಿ ಹಿಂಸಾ ನಹಿ ಕರ್ನಿ ಹೈ. ಸತ್ಯವಾಗಿರ್ತಕ್ಕಂಥ ವೈಷ್ಣವರಾಗಬೇಕು. ಯಾವುದೇ ಪ್ರಕಾರದ ಹಿಂಸೆಯನ್ನ ಮಾಡಕ್ಕೆ ಹೋಗಬೇಡಿ. ದೇಹ ಸಹಿತ ಸವಿ ಸಂಬಂಧವನ್ಸೆ ಬುದ್ಧಿಯು ತೋಡ್ದೇನಾ. ದೇಹ ಸಹಿತವಾಗಿ ಎಲ್ಲ ಸಂಬಂಧಗಳನ್ನ ಮರೆತು ಬುದ್ಧಿಯೋಗ ನನ್ನೊಬ್ಬನನ್ನೇ ನೆನಪು ಮಾಡಿ ಅಂತ ಬಾಬಾ ಹೇಳ್ತಾರೆ. ವರದಾನ: विश्व कल्याण के कार्य में सदा बिजी रहने वाले विश्व आधार मूर्त भव. ಜಗತ್ತಿನ ಕಲ್ಯಾಣದ ಕಾರ್ಯದಲ್ಲಿ ಸದಾ ಬಿಜಿಯಾಗಿರುವಂಥವರು ವಿಶ್ವದ ಆಧಾರ ಮೂರ್ತಿಗಳು ಆಗಿರಿ. ವಿಶ್ವ ಕಲ್ಯಾಣಕಾರಿ ಬಚ್ಚೆ ಸ್ವಪ್ನ ಮೇ ಬಿ ಫ್ರೀ ನಹಿ ರಹ ಸಕ್ತೆ. ವಿಶ್ವ ಕಲ್ಯಾಣಕಾರಿ ಮಕ್ಕಳು ಕನಸಿನಲ್ಲಿ ಕೂಡ ಫ್ರೀ ಇರಲ್ಲ. ಜೋ ದಿನ್ ರಾತ್ ಸೇವಾ ಮೇ ಬಿಜಿ ಇರಲ್ಲ. ಹಗಲು ರಾತ್ರಿ ಅವರು ಬಿಜಿ ಆಗಿರ್ತಾರೆ. जो दिन रात सेवा में बिजी रहते उन्हें स्वप्न में भी कोई नई बातें सेवा का प्लान्स तरीका दिखाई देते. ಹಗಲು ರಾತ್ರಿ ಸೇವೆನಲ್ಲಿ ಬ್ಯುಸಿ ಇರುವಂಥವ್ರ ಕನಸು ಮನಸ್ಸಿನಲ್ಲಿ ಕೂಡ ಹೊಸ ವಿಚಾರಗಳು, ಸೇವೆಯ ಪ್ಲಾನ್ಗಳು, ಐಡಿಯಾಸು ಬರ್ತಾರೆ. वे सेवा में बिजी होने के कारण अपने पुरुषार्थ के व्यर्थ से औरों को भी व्यर्थ से बचे रहते हैं. ಯಾರು ಸೇವೆಯಲ್ಲಿ ತಮ್ಮನ್ನು ತಾವು ಬ್ಯುಸಿಯಾಗಿ ಇಟ್ಕೊತಾರೆ ಅವರು ಪುರುಷಾರ್ಥದಲ್ಲಿರೋದ್ರಿಂದ ವ್ಯರ್ಥದಿಂದ ಬೇರೆಯವರ ಒಂದು ವ್ಯರ್ಥ ಮಾತುಗಳಿಂದ ಅವರು ಸೇಫ್ ಆಗಿರ್ತಾರೆ. ಉನಕೆ ಸಾಮ್ನೆ ಬೇಹದ್ ಕಾ ವಿಶ್ವ ಕಿ ಆತ್ಮ ಸದಾ ಇಮರ್ಜ್ ರಹತಿ. ಅವರ ಎದುರುಗಡೆ ಬೇಹದ್ದಿನ ವಿಶ್ವದ ಆತ್ಮಗಳು ಸದಾ ಪ್ರಕಟವಾಗಿ ಇರ್ತಾರೆ. उन्हें जरा भी अलबेलापन आ नहीं सकते हैं. ಅವ್ರಿಗೆ ಒಂಚೂರು ಕೂಡ ಏನು ಬರೋದಕ್ಕೆ ಸಾಧ್ಯ ಇಲ್ಲ, ಹುಡುಗಾಟಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ऐसी सेवादारी बच्चों को आधार मूर्त बनने का वरदान प्राप्त हो जाता है. ಈ ರೀತಿ ಸೇವೆ ಮಾಡೋರಿಗೆ ವರದಾನ ಪ್ರಾಪ್ತಿ ಆಗುತ್ತೆ. स्लोगन: संगम का एक सेकंड वर्षों के समान है, इसलिए अलबेलापन में समय नहीं गवाओ. ಸಂಗಮಯುಗದ ಒಂದೊಂದು ಸೆಕೆಂಡು ವರ್ಷಗಳ ಸಮಾನ ಇದೆ. ಅದರಿಂದ ಹುಡುಗಾಟಿಕೆಯಲ್ಲಿ ಸಮಯವನ್ನು ಕಳಿಬೇಡಿ. ಅಚ್ಚಾ. ಓಂ ಶಾಂತಿ.